ನೋಡಬೇಕಾದ್ರೆ ಫುಲ್ಲು ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ನೋಡಬೇಕು, ಆ ಥರ ಫೀಲ್ ಇದೆ. ಮತ್ತು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಬಂದುಬಿಟ್ಟು ಸಪೋರ್ಟ್ ಮಾಡಬೇಕು ಮತ್ತು ನೋಡಬೇಕಂತ ವೀಕ್ಷಣೆ ಮಾಡೋದು. ಹಂಗೆ ಸಿನಿಮಾದಲ್ಲಿ ಫುಲ್ಲು ಮೂವಿಯಲ್ಲಿ ಹಿಂಗೆ ನೋಡಬೇಕಾದ್ರೆ ಒಮ್ಮೆ ಜಲ್ ಅಂತ ಹಾರ್ಟ್ ಬೀಟ್ ಆಗುತ್ತೆ, ನೋಡಿದ್ರೆ ಒಮ್ಮೆ ಸರ್ರಂತ ಬಂದಿರೋ ಥರ ಆಗುತ್ತೆ ಫೀಲು. ಹಾರರ್ ದೇವ್ಯಂದು ಬಂದಿರೋ ಥರ ಮೂವಿ ಇದೆ, ಅದು ಸಖತ್ತಾಗಿದೆ. ಅದು ನೋಡಿದ್ರೆ ಅದು ಫೀಲ್ ಏನಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಸುಮ್ಮನೆ ಹೇಳಿದ್ರೆ ಚೆನ್ನಾಗಿಲ್ಲ ಸರ್ ಪಿಕ್ಚರ್, ಏನಿಲ್ಲ ಅದರಲ್ಲಿ ಏನಿದೆ ಸ್ಟೋರಿ ಏನೂ ಇಲ್ಲ. ನೋಡೋಕೆ ನಮಗೆ ಬೇಜಾರಾಗಬೇಕು, ಎದ್ದು ಬರಬೇಕಾಗಿತ್ತು, ನಿಂತ್ಕೊಂಡಿದ್ದೀವಿ ಇಷ್ಟೊತ್ತಿನವರೆಗೂ. ಚೆನ್ನಾಗಿದೆ ಸರ್, ಒಂಥರ ಡಿಫ್ರೆಂಟ್ ಮೂವಿ. ಬಟ್ ಏನಾಗುತ್ತೆ ಅಂತ ಕುತೂಹಲ ಇದೆ. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ದೇವರಾಜ್ ಇಷ್ಟ ಆಯಿತು, ಪ್ರಜ್ವಲ್ ದೇವರಾಜ್. ಏನು ಮೆಸೇಜ್ ಇದೆ? ಮೆಸೇಜ್ ಏನಿಲ್ಲ ಸರ್, ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅದು ನೋಡಬೇಕು, ಅದನ್ನ ಗೊತ್ತಾಗುತ್ತೆ. ಟೈಮ್ ಲೂಪ್ ಹಾರರ್ ಜಾನರ್ ಇರುವಂಥ ಆ್ಯಕ್ಷನ್ ಥ್ರಿಲ್ಲರ್ ಇರುವಂಥ ಸಿನಿಮಾ ಅನ್ಫಿನಿಶ್ಡ್ ಆಗಿ ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅದ್ರದ್ದು ಚಾಪ್ಟರ್ 2 ಅಂತ ನಾವು ನೋಡಿದ್ದೀವಾಗ. ಚಾಪ್ಟರ್ 1ಗೋಸ್ಕರ ಕಾಯ್ತಾ ಇದ್ದೀವಿ. ಪ್ರಜ್ವಲ್ ದೇವರಾಜ್ ಅವರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಅಂತ ನನಗೆ ಕಾಣಿಸಿದ್ದು. ತುಂಬ ಚೆನ್ನಾಗಿತ್ತು. ಟೈಮ್ ಲೂಪ್ ಜಾನರು ಪದೇ ಒಂದು ಸಿನಿಮಾನ ಒಂದು ಸತಿ ನೋಡೋದೇ ಕಷ್ಟ, ಆದರೆ ಇದು ಟೈಮ್ ಲೂಪಲ್ಲಿ ಪದೇ ಅದನ್ನೇ ತೋರಿಸಿದ್ರು, ಡಿಫ್ರೆಂಟಾಗಿ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಮೂವಿ. ಪ್ರಜ್ವಲ್ ಆ್ಯಕ್ಟಿಂಗ್ಸ್ ಚೆನ್ನಾಗಿದೆ, ಸೂಪರ್ ಇದೆ. ಮತ್ತು ಅದು ಫುಲ್ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ದೇವತೆ ಅಂದರೆ ನಂಗೆ ಮೂವಿ ತುಂಬ ಇಷ್ಟ, ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಪ್ರಜ್ವಲ್ ದೇವರಾಜ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮಗುದ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಬಟ್ ಏನಂದ್ರೆ ಸಸ್ಪೆನ್ಸ್ ಕೊಟ್ರಲ್ಲ, ಅದು ಲಾಸ್ಟಿಗೆ ಒಂದು ಕ್ಲಿಯರ್ ಮಾಡಿಲ್ಲ. ಅದು ಏನಂತ ಕ್ಲಿಯರ್ ಮಾಡಬೇಕು, ಖಾಲಿ ಕಣ್ಣೀರು ಅದು ಎಂತ ಇಲ್ಲ. ತುಂಬ ಮೂವಿ ಇಲ್ಲಲ್ಲ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಒಂದು ಕ್ಯೂರಿಯಾಸಿಟಿ, ಲಾಸ್ಟಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಅದು ಇರಲಿಲ್ಲ. ಲಾಸ್ಟಿಗೆ ನಾವು ಅದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಅದು ಸಿಕ್ಕಿಲ್ಲ. ಖಾಲಿ ಲಾಸ್ಟಿಗೆ ಫಸ್ಟಿಗೆ ಒಂದು ಸೀನ್ ಕೊಟ್ರಲ್ಲ, ನಂತರ ಆ ಸೀನ್ ಕೊಟ್ಟಿಲ್ಲ. ಫಸ್ಟಿಗೆ ಅವರು ಬಂದು ಅವಿನಾಶ್ ಅವರು ಮಾತಾಡಿದ್ರು, ಇದು ಮಾತಾಡಿದ್ರು, ಅದು ನಂತರ ಅದಕ್ಕೊಂದು ಕ್ಲಿಯರಿಟಿ ಕೊಡಬೇಕಿತ್ತು.